ನನಗೇನು ಸಂಸಾರ ಸಾಗರಕ್ಕೆ ಇಳಿಯೋಕ್ಕೆ ಭಯ ಇಲ್ಲ. ಆದರೆ ಯಾವ ಸಾಗರಕ್ಕೆ ಇಳಿಯಲಿ ಅನ್ನುವ ಗೊಂದಲ ಅಷ್ಟೆ. ನಿಂಗೆ ನನ್ನ ಬಗ್ಗೆ ಅನುಮಾನಗಳಿದ್ದರೆ ನಿನ್ನ ತಂಗಿ ಕೇಳಿ ನೋಡು, ಅಥವಾ ಮದುವೆ ಮಾಡಿಸಿ ನೋಡು ಎಂದನು. ತಾನೇನು ಕಡಿಮೆ ಇಲ್ಲ ಎಂಬಂತೆ ಸನ್ನಿಧಿಯ ಉದಾಹರಣೆ ಮಾಡಿ, ನಿಂಗೆ ಈಗಲೂ ಸನ್ನಿ ಮೇಲೆ ಆಸೆ ಹೋಗಿಲ್ವಾ? ಅವಳ ಜೊತೆ ಮದುವೆ ಆಗುವ ಕನಸು ಕಾಣ್ತಿದ್ಯಾ? ಇನ್ನೊಂದು 4-5 ದಿನದಲ್ಲಿ ಅವಳು ಬೇರೆ ಮನೆಯ ಸೊಸೆ ಆಗುವವಳು. ಈ ವಿಚಾರ ಭಾನುಮತಿ ಅತ್ತೆಗೆ ತಿಳಿದ್ರೆ ಸನ್ನಿ ಮದುವೆಗೆ ತೊಂದರೆ ಕಣೋ ಎಂದನು ಆಕಾಶ್. ವರುಣ್ನ ಮದುವೆ ಬಗ್ಗೆ ಆಸೆ ಇದ್ದರೂ ಸನ್ನಿಧಿಯ ಮೇಲೂ ಹೆಚ್ಚಿನ ಅಕ್ಕರೆ ಅವನಿಗೆ. ಯಾರಿಗೆ ತೊಂದರೆ ವರುಣ್? ಧ್ವನಿ ಬಂದ ಕಡೆಗೆ ತಿರುಗಿ ನೋಡಿದರು. ಅಭಿ ಗಂಭೀರವಾಗಿ ತಲೆ ಹೊರಿಸಿಕೊಂಡು ಬಂದನು. ಯಾರಿಗೂ ಇಲ್ಲ ಅಭಿ, ಹೀಗೆ ನಾನು ವರುಣ್ ಏನೋ ಮಾತನಾಡ್ತಿದ್ದದು ಅಷ್ಟೇ. ನೀನೇನು ಇವತ್ತು ಇಷ್ಟೊಂದು ಲೇಟ್? ಏನು ಸಮಾಚಾರ? ಮಾಮೂಲಿಯಂತೆ ಮಾತಾಡಿ ವಿಷಯ ಬದಲಾಯಿಸಿದ ಆಕಾಶ್. ಅಯ್ಯೋ, ರಾತ್ರಿ ಕರಣ್ ಫೋನ್ ಮಾಡಿದ್ದ. ಆಫೀಸಿಂದು ಏನೂ ಗೊತ್ತಾಗ್ತಿಲ್ಲ ಅಂತ ಮಾತನಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಮಲಗೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಎಚ್ಚರ ಆಗಿತ್ತು ಲೇಟ್ ಎಂದು ತಾನು ಅವರ ಪಕ್ಕ ಕುಳಿತ. ಅಭಿ, ಇಶುಗೆ ಫೋನ್ ಮಾಡು. ಬಿಸಿಲು ಬರುವುದಕ್ಕಿಂತ ಮುಂಚೆ ಎಲ್ಲ ಹೊರಡಬೇಕು. ಬಿಸಿಲು ಬಂದರೆ ಜಾಸ್ತಿ ನಡೆದು ಹೋಗೋಕ್ಕೆ ಆಗೋಲ್ಲ ಎಂದನು ಆಕಾಶ್. ವರುಣ್ ತಾನೇ ಫೋನ್ ಮಾಡಿದ್ದನು. ಅತ್ತ ಕಡೆ ಸ್ವೀಕರಿಸಿದ್ದ ಇಶಾನ್ ಬೇಗ ಹೊರಡುವುದಾಗಿ ಹೇಳಿದ. ಉಳಿದವರೆಲ್ಲ ಎಲ್ಲಿ ಹೋದರು? ಯಾರು ಕಾಣಿಸ್ತಿಲ್ಲ, ಇನ್ನೂ ಎದ್ದಿಲ್ವಾ ಎಂದನು ಅಭಿ. ಮನೆ ಖಾಲಿ ಇದ್ದುದರಿಂದ. ದೊಡ್ಡವರೆಲ್ಲ ತೋಟದ ಕಡೆ ಒಂದು ಸುತ್ತು ವಾಕ್ ಮಾಡೋಕ್ಕೆ ಹೋಗಿದ್ದಾರೆ, ಇನ್ನೇನು ಬರ್ಬೋದು ಎಂದನು ಆಕಾಶ್. ಅಂದಾಗೆ ವರು ಈಗ ಎಲ್ಲಿಗೆ ಹೋಗೋದು? ನೀವು ಜಾಗ ಆಗಲೇ ಫಿಕ್ಸ್ ಮಾಡಿದ್ದೀರಾ ಅಥವಾ ಇವಾಗ ಹುಡುಕ್ಬೇಕಾ ಕೇಳಿದನು ಅಭಿ. ಜಾಗ ಹೊಸದು ಏನಿಲ್ಲ, ನಮ್ಮ ಊರಾಚೆ ಬೆಟ್ಟ ಇದೆಯಲ್ಲ, ಅದನ್ನು ನೋಡಿ ತುಂಬ ವರ್ಷ ಆಯಿತು. ಚಿಕ್ಕ ಹುಡುಗರಿದ್ದಾಗ ನೋಡಿದ್ದು. ಅತ್ತಿಗೆಯರು ಅದನ್ನು ನೋಡಿಲ್ಲ. ಸದ್ಯಕ್ಕೆ ಇವತ್ತು ಅದಕ್ಕೆ ಹೋಗೋಣ, ಏನಂತೀರಾ ಎಂದನು ಇಶಾನ್. ಜಾಗ ಚೆನ್ನಾಗಿದೆ, ಆದರೆ 1500 ಮೆಟ್ಟುಗಳನ್ನು ಹತ್ತಕ್ಕೆ ಇವರಿಂದ ಆಗಬೇಕಲ್ವಾ? ಅರ್ಧಂಬರ್ಧ ಆದರೆ ಹೋಗಿದ್ದಕ್ಕೆ ಸರಿಯಾಗೋಲ್ಲ. ಹತ್ತಿದ್ರೆ ಪೂರ್ತಿ ಹತ್ತಬೇಕು ತನ್ನ ಅನುಮಾನ ಹೇಳಿದ ಅಭಿ. ಏನಾಗೋಲ್ಲ ಬ್ರೋ, ಅವರೇನು ಆಂಟಿಗಳಲ್ಲ, ಇನ್ನೂ ಹುಡುಗಿಯರು. 1500 ಮೆಟ್ಟಲು ಹತ್ತದೇ ಇರುವಷ್ಟು ವಯಸ್ಸಾಗಿಲ್ಲ. ನಿಜ ಹೇಳಬೇಕಂದ್ರೆ ಹೆಂಗಸರಿ ಶಕ್ತಿಶಾಲಿಗಳು. ನೀವು ಸುಮ್ಮನೆ ಹೊರಡಿಸಿ. ನನ್ನ ಹೆಂಡತಿ ಅಂತೂ ಹತ್ತುತ್ತಾಳಪ್ಪ, ನಿಮ್ಮ ಹೆಂಡತಿಯರು ನಿಮಗೆ ಬಿಟ್ಟಿದ್ದು ಎಂದನು ಇಶಾನ್ ನಿರ್ಧಾರದ ಧ್ವನಿಯಲ್ಲಿ. ನನ್ನ ಹೆಂಡತಿ ಏನು ಕಡಿಮೆ ಇಲ್ಲ, ಅವಳು ಹತ್ತುತ್ತಾಳೆ. ಆದರೆ ನಾನು ಹೇಳ್ತಾ ಇರೋದು ಅವರ ಕೈಯಲ್ಲಿ ಪೂರ್ತಿ ಹತ್ತೋಕ್ಕೆ ಆಗೋಲ್ಲ, ಹತ್ತಿದ್ರೂ ಇಳಿಯೋಕ್ಕೆ ಆಗೋಲ್ಲ ಅಂತ ಎಂದನು ಅಭಿ ಮುಂದಿನದನ್ನು ಯೋಚಿಸಿ. ಈಗ ಅನುಮಾನ ಯಾಕೆ? ಅವರನ್ನೇ ಕೇಳೋಣ ಇರು. ಅವ್ರು ಒಪ್ಪಿದ್ರೆ ಹೋಗೋದು, ಇಲ್ಲ ಬೇಡ ಅಷ್ಟೆ. ಈಗ ಯಾರ್ಯಾರು ಬರ್ತಾರೆ ಅದನ್ನು ಹೇಳಿ ಮೊದಲು ಎಂದನು ಆಕಾಶ್. ತಮ್ಮಂದಿರ ವಾದ ನೋಡಿ. ಇನ್ಯಾರು? ಮಾಮೂಲಿ ಅಂಜನ ಅತ್ತಿಗೆ, ಶ್ರೀನಿಕಾ, ಸಂಜನಾ ಮತ್ತು ಸನ್ನಿಧಿ. ಅವರ ಜೊತೆ ನಾವು 4 ಜನ. ಸಾತ್ವಿಕ್ ಮತ್ತು ಇಂಚರ ಅತ್ತಿಗೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ 8 ಜನ ಎಂದನು ಇಶಾನ್. ಸರಿ, ಆಗಿದ್ದರೆ ಬೇಗ ಹೋಗಿ, ಎಲ್ಲರೂ ತಯಾರಾಗಿ ಬನ್ನಿ, ಬೇಗ ಹೊರಡೋಣ. ಇಲ್ಲ, ಲೇಟ್ ಆದರೆ ಬರೋದು ಲೇಟ್ ಆಗುತ್ತೆ. ಅಮ್ಮ ಆಮೇಲೆ ಬೆಟ್ಟದ ಮೇಲೆ ಜಾಸ್ತಿ ಹೊತ್ತು ಇರೋಕ್ಕೆ ಬಿಡಲ್ಲ, ಬೈತಾರೆ ಎಂದನು ಆಕಾಶ್. ತಮ್ಮಂದಿರಿಗೆ ತಿಳಿಸಿ ತಾನು ಹೊರಡಲು ಹೋದನು. ತಡವಾಗಿಯೇ ಹೇಳುವ ಶ್ರೀ ಆಯಾಗಿ ಮಲಗಿದ್ದಳು. ಶ್ರೀ ಎದ್ದೇಳು. ಮೇಲೆ ಆಗಲೇ 10 ಗಂಟೆ ಆಯಿತು, ಇನ್ನು ಮಲಗಿದ್ಯಾ? ಬೇಗ ಹೇಳು ಬೇಗ ಎಂದನು. ಅವಳು ಹೊದಿಕೆ ಹೇಳಿತು ಅವಳನ್ನು ಎತ್ತಿ ಕೂರಿಸಿ. ಅಯ್ಯೋ, ಅಷ್ಟೊಂದು ಟೈಮ್ ಆಯಿತಾ? ನನಗೆ ಎಚ್ಚರನೇ ಆಗ್ತಿಲ್ಲ. ನೀವು ಆಗಲೇ ಹೇಳಿಸ್ಬೇಕು ತಾನೆ. ಅತ್ತೆ ಮಾವ ಏನು ಅನ್ಕೊಂಡ್ರೋ ಏನೋ. ಜಾಗ ಬಿಡಿ ಮೊದಲು ಎಂದು ತಡಬಡಿಸಿ ಎದ್ದವಳು ಸ್ನಾನಕ್ಕೆ ಹೊಡಿದಳು. ಅವಳ ರೀತಿಗೆ ನಕ್ಕವ. ನಿಧಾನ ಕಣೆ, ನಿಧಾನವಾಗಿ ಹೋಗು. ಓಡಕ್ಕೆ ಹೋಗಿ ಬಿದ್ದು ಸೊಂಟ ಮುರಿದುಕೊಂಡ್ಯಾ? ಆಮೇಲೆ ನಾನೇ ನೋಡ್ಕೋಬೇಕು ಎಂದನು ಹೊರಗೆ ನಿಂತು ಛೇಡಿಸಿ. ಸುಮ್ಮನೆ ಹೋಗ್ರಿ, ತಲೆ ತಿನ್ನಬೇಡಿ. ಒಳಗಿನಿಂದಲೇ ರೇಗಿದಳು. ಸ್ನಾನ ಮುಗಿಸಿ ಹೊರಗೆ ಬಂದ ಶ್ರೀ ತಲೆ ಹೊರಿಸಿಕೊಳ್ಳುತ್ತಾ ಗಡಿಯಾರವನ್ನು ನೋಡಿದವಳು ತನ್ನ ಪೆದ್ದುತನಕ್ಕೆ ತಾನೇ ಅಳಿದುಕೊಂಡಳು. ಇನ್ನು ಸಮಯ 7 ಗಂಟೆ ಆಗಿತ್ತು. ಅವಳ ಕೋಪ ತಿರುಗಿದ್ದು ಈಗ ಗಂಡನ ಕಡೆ. ಯಾಕ್ರಿ ಬರೀ ಸುಳ್ಳು ಹೇಳಿದ್ರಿ? ನನ್ನ ಯಾಕೆ ಎಬ್ಬಿಸಿದ್ದು ಇಷ್ಟೊತ್ತಿಗೆ? ಯಾವ ಘನ ಕಾರ್ಯ ಮಾಡಬೇಕಾಗಿತ್ತು
ಎಂದಳು ಗಂಡನ ಕಡೆ ಕೆಂಗನ್ನು ಮೀರಿ. ಅವಳ ನೋಟಕ್ಕೆ ತಲೆ ಕೆಡಿಸಿಕೊಳ್ಳದೆ, ನೀನು ಎದ್ದೇಳಲಿ ಅಂತ ಸುಳ್ಳು ಹೇಳಿದೆ. ಆದರೆ ನೀನೆಂಥ ಬುದ್ಧಿವಂತ ಅಂದರೆ ಎದ್ದಿದ ತಕ್ಷಣ ಗಡಿಯಾರ ನೋಡೋದು ಬಿಟ್ಟು ಸುಮ್ಮನೆ ಓಡಿದೆ. ಅದು ನನ್ನ ತಪ್ಪ ಎಂದನು ಅವಳ ಮೇಲೆ ಎತ್ತಿ ಹಾಕಿ. ಅವಳ ಮಾತಿಗೆ ಮೂತಿ ತಿರುವಿದವಳು ಶ್ರೀ ಗಂಡನ ಚತುರತೆ ತಿಳಿದು, ಸಾಕು ಸಾಕು, ಅಲ್ಲಿ ಕಬೋರ್ಡ್ನಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಕೊಂಡು ಮೇಲೆ ಜಾಕೆಟ್ ಹಾಕು, ಹಾಗೆ ಅಲ್ಲಿ ಟೋಪಿ ಇಟ್ಟಿದ್ದೀನಿ, ಕ್ಲೀನಾಗಿ ಟೋಪಿ ಹಾಕ್ಕೊಂಡು ರೆಡಿಯಾಗಿ ಕೆಳಗಡೆ ಬಾ, ನಾವೆಲ್ಲ ಹೊರಗಡೆ ಹೋಗ್ತಿದ್ದೀವಿ ಎಂದನು ಮಡದಿಗೆ ಕಾಳಜಿ ವಹಿಸಿ. ಹೊರಗಡೆನಾ? ಈಗ್ಲಾ? ಎಲ್ಲಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಎಂದಳು ಉತ್ಸಾಹದಿಂದ. ಅವಳಿಗೆ ಹೊರಗಡೆ ಹೋಗಲು ಆಸಕ್ತಿ ಇದ್ದುದರಿಂದ. ಅದೆಲ್ಲ ಸೀಕ್ರೆಟ್, ಬರುವ ಹಾಗಿದ್ರೆ ಬಾ, ಎಲ್ಲರೂ ಹಾಲಿನಲ್ಲಿ ಆಗಲೇ ಹೊರಟಿದ್ದಾರೆ, ನೀನೊಬ್ಬಳೇ ಬಾಕಿ, ನಾನು ಕೆಳಗಡೆ ಇರ್ತೀನಿ ಅವಳಿಗೆ ತಿಳಿಸಿ ಕೆಳಗೆ ನಡೆದನು. ಇಶಾನ್ ಆಕಾಶ್ ಕೂಡ ಹೆಂಡತಿಯರ ಜೊತೆ ಮಾತಾಡಿ ಅವರನ್ನು ಹೊರಡಿಸಿ ಕರೆತಂದಿದ್ದರು. ಇನ್ನು ಉಳಿದದ್ದು ಸನ್ನಿಧಿ ಮಾತ್ರ. ಸನ್ನಿಧಿ ಕರೆದ ತಕ್ಷಣ ಖುಷಿಯಾಗಿ ಹೊರಟು ಬಂದಳು. ಸಾತ್ವಿಕ್ ಮಾತ್ರ ತನಗೆ ಆಯಾಸ, ಜೊತೆಗೆ ಬರಲು ಆಗುವುದಿಲ್ಲ ಎಂದು ಹಿಂಜರಿದನು. ಹಿಂಜರಳಿಗೂ ಅವರ ಜೊತೆ ಬೆರೆಯುವ ಮನಸ್ಸು ಇರದಿದ್ದುದರಿಂದ ತಾನು ಬರೋಲ್ಲ ಎಂದು ಬಿಟ್ಟಳು. ಅಣ್ಣ ಸನ್ನಿಧಿ ಬರ್ತಿದ್ದಾಳೆ, ಆದರೆ ಸಾತ್ವಿಕ್ ಬರಲ್ಲ ಅಂದ. ಈಗೇನು ಮಾಡೋದು, ನಾವೇ ಹೊರಡೋದಾ ಎಂದನು. ಇಶಾನ್ ಪ್ರತಿ ಸಾರಿ ಹೊರಗಡೆ ಹೋಗುವಾಗ ಅವನು ಬರುತ್ತಿದ್ದವ ಈಗಲೇ ಹಿಂದೆ ಸರಿದತ್ತು. ನಾವೆಷ್ಟೇ ಹೋದರೆ ಸರಿ ಬರೋಲ್ಲ ಇಶು, ಅಪರೂಪಕ್ಕೆ ನಾವು ಇಲ್ಲಿಗೆ ಬರೋದು, ಅಟ್ಲೀಸ್ಟ್ ಬಂದಾಗಾದರೂ ಒಂದೊಂದು ಟ್ರಿಪ್ ಮಾಡೇ ಮಾಡ್ತೀವಿ, ಅದು ಅವನಿಗೂ ಗೊತ್ತಿದೆ. ಈಗೇನು ಅವನದು ಹೊಸ ವರ್ಷೆ, ಈ ನಾಟಕ ಬಿಟ್ಟು ಮುಚ್ಚಿಕೊಂಡು ರೆಡಿಯಾಗಿ ಬರೋಕ್ಕೆ ಹೇಳು ಅಷ್ಟೆ ಎಂದನು ಅಭಿಮನ್ಯು ನಿರ್ಧಾರದ ಧ್ವನಿಯಲ್ಲಿ. ಅವನಿಗೆ ಸಾತ್ವಿಕ್ ಏಕೆ ಬರಲಿಲ್ಲ ಎಂದು ತಿಳಿದಿತ್ತು. ಇಶಾನ್ ಸಾತ್ವಿಕ್ ರೂಮ್ಗೆ ಹೋದವನು ನೇರವಾಗಿ, ಸಾತ್ವಿಕ್, ಅಭಿಮನ್ಯು ಬ್ರೋ ಬರೋಕ್ಕೆ ಹೇಳಿದ್ದಾನೆ, ಇಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಇದನ್ನು ಇಬ್ಬರು ಹಾಕ್ಕೊಂಡು ಬನ್ನಿ, ನಿಂಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಅಭಿಬ್ರೋ ಹತ್ರನೇ ಕಾರಣ ಹೇಳಿ ಪರ್ಮಿಷನ್ ತಗೋ ಎಂದು ಕವರ್ ಹಿಟ್ಟು ಹಿಂತಿರುಗಿದನು. ಅವನಿಗೆ ಗೊತ್ತು ಅಭಿಯ ಮಾತು ಯಾರು ತೆಗೆದು ಹಾಕುವುದಿಲ್ಲ ಎಂದು. ಅಸಹನೆ ತೋರಿದ ಇಂಚರ, ರೀ, ಅವ್ರು ಹೇಳಿದ ತಕ್ಷಣ ಹೋಗೋಕ್ಕೆ ಆಗುತ್ತಾ? ನೀವೇ ಅಲ್ಲಿಗೆ ಹೋಗಿ, ನಮಗೆ ಸಮಯ ಇಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಬನ್ನಿ ಎಂದಳು ಇಂಚರ ಗಂಡನ ಬಳಿ ಅಸಮಾಧಾನದಿಂದ. ಹೋಗಿ ಹೇಳೋಕ್ಕೆ ಅವನೇನು ನಿಮ್ಮ ಅಪ್ಪ ಅಲ್ಲ, ನಮ್ಮ ಅಣ್ಣ, ಸುಮ್ಮನೆ ಹೋಗು, ರೆಡಿಯಾಗಿ ಬಾ, ಅಣ್ಣ ಕರೆಯುತ್ತಿದ್ದಾನೆ ಅಂದರೆ ಹೋಗದೇ ಇರೋಕ್ಕೆ ಆಗೋಲ್ಲ ಎಂದವನು ಸುಮ್ಮನೆ ತಯಾರಾಗಲು ಹೋದನು. ಅಭಿಯ ಎದುರು ಹೋಗಲು ಆಗದೆ ಅವನು ಹಿಂಜರಿದವ. ಅವನೇ ಕರೆದಾಗ ಹೋಗದೆ ಇರಲಾಗುವುದಿಲ್ಲ. ಮನೆಯಿಂದ ಒಂದು ದೊಡ್ಡ ವ್ಯಾನ್ನಲ್ಲಿ ಹೊರಟು ನಿಂತರು ಮನೆಯವರು. ದೊಡ್ಡವರನ್ನು ಕರೆದರೂ ಅವರು ಬರಲು ಹಿಂದೇಟು ಹಾಕಿದರು. ಅಗತ್ಯ ವಸ್ತುಗಳನ್ನು ಜೋಡಿಸಿಟ್ಟುಕೊಟ್ಟ ಅರ್ಪಿತಾ, ಹುಷಾರಾಗಿ ಹೋಗಿ ಬನ್ನಿ. ಅಭಿ, ಆಕಾಶ್, ಇಶಾನ್, ಸಾತ್ವಿಕ್, ನಿಮ್ಮ ಹೆಂಡ್ತೀರು ಹುಷಾರ್, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ. ಅಲ್ಲೆಲ್ಲ ಮೆಟ್ಟಿಲುಗಳು ಕಡಿದಾಗಿದೆ, ಹತ್ತೋಕ್ಕೆ ಕಷ್ಟ ಆಗ್ಬೋದು, ಅಲ್ಲಿ ಇಲ್ಲಿ ಜಾರುತ್ತೆ, ಸುತ್ತ ನೋಡಿಕೊಂಡು ಹೋಗಿ. ಸಂಜೆ 4 ಗಂಟೆ ಅಷ್ಟರಲ್ಲಿ ಎಲ್ಲರೂ ಮನೆಯಲ್ಲಿರಬೇಕು, ಜಾಸ್ತಿ ಸಮಯ ಅಲ್ಲಿ ಇರಬೇಡಿ, ತಿಳಿತಾ ಬುದ್ಧಿ ಮಾತು ಹೇಳಿದರು ಅರ್ಪಿತಾ. ಸರಿ ಸರಿ ನಮ್ಮ, ಬೇಗ ಬರ್ತೀವಿ. ಅತ್ತಿಗೆ, ನಮಗೆ ತಿಂಡಿ ಊಟ ಎಲ್ಲ ಅಲ್ಲಿಗೆ ಪ್ಯಾಕ್ ಮಾಡಿಕೊಳ್ಳಿ, ನಾವು ಅಲ್ಲೇ ತಿನ್ನೋಣ. ಈಗ ತಿನ್ನುತ್ತಾ ಕೂತ್ರೆ ಸಮಯ ಆಗುತ್ತೆ, ಆಮೇಲೆ ಬಿಸಿಲಿನಲ್ಲಿ ಬೆಟ್ಟ ಹತ್ತೋಕ್ಕಾಗಲ್ಲ ಎಂದನು ವರುಣ್. ಹಾಗೆ ಏನಾದರೂ ಅಗತ್ಯ ವಸ್ತುಗಳಿದ್ದರೆ ಮರಿದೆ ಬ್ಯಾಗಿನಲ್ಲಿ ಹಾಕಿಕೊಳ್ಳಿ, ಅಲ್ಲಿ ಏನು ಸಿಗೋದಿಲ್ಲ, ಆಮೇಲೆ ಅದು ಮರ್ತೋಯ್ತು ಇದು ಮರ್ತೋಯ್ತು ಅಂತ ಹೇಳಬೇಡಿ ಹೆಂಗಸರಿಗೆ ಹೇಳಿದನು ಆಕಾಶ್. ಎಲ್ಲ ತಗೊಂಡಿದೆ, ಹೊರಡುವುದು ಒಂದಷ್ಟೇ ಇರೋದು, ಎಲ್ಲರೂ ಬಂದ್ರ ನೋಡಿ ಹೊರಡೋಣ. ಅಂಜನ ಕೂಡ ಉತ್ಸುಕಲಾಗಿದ್ದಳು. 2 ಕಾರಿನಲ್ಲಿ ಹೊರಟಿದ್ದರು ಮನೆಯವರು. ಬ್ರೋ, 2 ಕಾರ್ ಆದರೆ ಅವರಲ್ಲಿ ನಾವಿಲ್ಲಿ ಸರಿ ಹೋಗಲ್ಲ, ಅದಕ್ಕೆ ಒಂದೇ ಇರಲಿ, ಇದರಲ್ಲೇ ಎಲ್ಲ ಕೂರ್ಬೋದು ಎಂದನು ಇಶಾನ್. ಅದು ಪೂರ್ತಿ ಅವನದೇ ಪ್ಲ್ಯಾನ್. ಎಲ್ಲರಿಗೂ ಎಲ್ಲಿ ಜಾಗ ಸಾಕಾಗುತ್ತದೆ, ನಾವು 10 ಜನ ಇರೋದು, ಇಲ್ಲಿರೋದು 8 ಸೀಟ್ ಅಷ್ಟೇ ಎಂದನು ಆಕಾಶ್. ಆಗುತ್ತೆ ಬಾ. ಆಕಾಶ್ ಬ್ರೋ, ನೀನು ಡ್ರೈವರ್ ಸೀಟ್, ನಿನ್ನ ಪಕ್ಕ ವರುಣ್, ಮುಂದಿನ ಸೀಟಲ್ಲಿ ನಾನು ಅಂಜನ, ಅತ್ತಿಗೆ ಅಭಿ ಬ್ರೋ, ಕೊನೆ ಸೀಟಲ್ಲಿ ಸಾತ್ವಿಕ್, ಇಂಚರ ಅತ್ತಿಗೆ ಸಂಜನ, ಹೇಗೆ ಎಂದನು ತನ್ನ ಐಡಿಯಾ ವಿವರಿಸಿ. ಶ್ರೀನಿಕ ಸನ್ನಿಧಿ ಎಂದರು ಅವರೆಡೆ ನೋಡಿ. ಶ್ರೀನಿಕನ ಅಭಿಬ್ರೋ ತೊಡೆ ಮೇಲೆ ಕೂರಿಸಿಕೊಳ್ಳೋಣ, ಸನ್ನಿಧಿನ ನಾವೇ ಯಾರಾದರೂ ಕೂರಿಸಿಕೊಳ್ಳೋಣ
ಎಂದನು ಮಾಮೂಲಿಯಾಗಿ. ಯೋಚಿಸಿದ ಅಭಿ, ಸರಿ ಆಯಿತು, ಶ್ರೇಣಿಕನ ನಾನೇ ಕೂರಿಸ್ಕೊಳ್ತೀನಿ. ಆದರೆ ನೀನು ಸಂಜನನ ತೊಡೆ ಮೇಲೆ ಕೂರಿಸ್ಬೇಕಾಗಿತ್ತು. ಸನ್ನಿಧಿ ಯಾಕೆ ಎಂದನು ಅಭಿ ಅನುಮಾನದಿಂದ. ಅದೇ ಯೋಚನೆ ಉಳಿದವರಿಗಿತ್ತು. ಅಯ್ಯೋ ಬ್ರೋ, ಸಂಜನ ಶ್ರೇಣಿಕ ಅಷ್ಟು ಸಣ್ಣಗೆ ಇಲ್ಲ. ಸನ್ನಿಧಿ ಸ್ವಲ್ಪ ಪರವಾಗಿಲ್ಲ, ಅಷ್ಟೇನು ತೂಕ ಇಲ್ಲ. ಅದಕ್ಕೆ ಅವಳು ತಂಗಿ ಅಲ್ವಾ, ನಾವೆಲ್ಲ ಸ್ವಲ್ಪ ಹೊತ್ತು ಒಬ್ಬೊಬ್ಬರು ಕೂರಿಸ್ಕೊಳ್ಬೋದು ಅಂತ ಎಂದನು ಸಮಜಾಯಿಷಿ ನೀಡಿ. ಅವನ ತಲೆಗೆ ಮೊಟ್ಟಕ್ಕಿ, ಬಲೆ ಇದೆಯಾ ಮಗನೆ ನೀನು ಎಂದವನು. ಅವನು ಹೇಳಿದಂತೆಯೇ ಕೂತು ತನ್ನ ಮಡಿಲಿನಲ್ಲಿ ಹೆಂಡತಿಯ ಕೂರಿಸಿಕೊಂಡನು ಅಭಿ. ಎಲ್ಲರೂ ಕುಳಿತ ಮೇಲೆ ಕಾರು ಮುಂದೆ ಸಾಗಿತು. ಯಾವುದಾದರೂ ಒಂದು ಒಳ್ಳೆ ಹಾಡು ಹಾಕು ಮಾರಯ್ಯ, ನಮಗೆ ಬೋರ್ ಆಗ್ತಿದೆ ಎಂದಳು ಶ್ರೇಣಿಕ ತಾನೇ ಮೊದಲಾಗಿ. ಹಲೋ ಗಾಯ್ಸ್, ಒಂದು ನಿಮಿಷ, ಹಾಡು ಕೇಳೋದು ಹಳೆ ಫ್ಯಾಷನ್ ಆಯಿತು. ಈಗ ಸ್ವಲ್ಪ ನಾವು ಟ್ರಿಕ್ ಚೇಂಜ್ ಮಾಡೋಣ. ಏನಂದರೆ ಇಲ್ಲಿರುವ ನಾವುಗಳೇ ಹಾಡು ಹೇಳಬೇಕು ಎಂದನು. ಎಲ್ಲರಿಗೂ ತಾನೇ ವಿವರಿಸಿ ಅವನ ಮಾತಿಗೆ ಎಲ್ಲರೂ ಹೋ ಎಂದು ಕಿರುಚಿದರು. ಸಮಾಧಾನ ಸಮಾಧಾನ. ಈಗ ಇದರಲ್ಲಿ ರೂಲ್ಸ್ ಇರುತ್ತೆ. ಏನಂದರೆ ನಾನು ಮೊದಲು ಒಂದು ಹಾಡು ಹೇಳ್ತೀನಿ, ಅದು ಮುಂದುವರಿಯುತ್ತೆ. ಗಂಡಸರೊಂದು ಹಾಡು ಹೇಳಿದರೆ ಅವರಿಗೆ ಜಟಾಪಟಿ ಬರುವಂತೆ, ಒಬ್ಬರು ಹೇಳಿದ ಹಾಡಿಗೆ ಇನ್ನೊಬ್ಬರು ಪ್ರತಿಕ್ರಿಯೆ ನೀಡುವಂತೆ ಹೆಂಗಸರು ಹಾಡಬೇಕು. ಅದು ಪ್ರೇಮಗೀತೆ ಆದರೆ ವಾಪಸ್ ಪ್ರೇಮಗೀತೆಯನ್ನೇ ಹಾಡಬೇಕು. ಅದೇಗೆ ಎಂದನು ವರುಣ್ ಗೊಂದಲದಲ್ಲಿ. ಅದಾಗೇನೆ. ಈಗ ನಾವು ಒಂದೊಂದು ಜೋಡಿ, ಇನ್ನುಳಿದಿರೋದು ವರುಣ್ ಸನ್ನಿಧಿ. ಸದ್ಯಕ್ಕೆ ಅವರಿಬ್ಬರು ಒಂದು ಜೋಡಿ, ಸರಿನಾ? ಈಗ ನಾನು ಹೇಳುವ ಹಾಡಿಗೆ ಸಂಜನ ಪ್ರತಿಕ್ರಿಯೆ ಬರುವಂಥ ಹಾಡು ಹಾಡಬೇಕು. ಅದು ಯಾವ ಹಾಡಾದರೂ ಸರಿಯೇ ಎಂದನು ಹೆಂಡತಿಯೆಡೆ ಅನುಕಿಸಿದಂತೆ ಉಬ್ಬೇರಿಸಿ. ಸರಿ ಸರಿ, ಹಾಗೇ ಹಾಡೋಣ, ಮಜಾ ಇರುತ್ತೆ. ಕೊನೆಯಲ್ಲಿ ಗೆದ್ದವರಿಗೆ ಗಂಡಂದಿರು ಉಡುಗೊರೆ ಕೊಡಬೇಕು ಎಂದಳು ಶ್ರೀ ಖುಷಿಯಿಂದ. ಹಾಗೆ ಹೆಂಗಸರು ಸೋತರೆ ನಾವು ಕೇಳಿದ್ದು ಕೊಡಬೇಕು ಎಂದನು ಅಭಿ ತಾನೇನು ಕಮ್ಮಿ ಇಲ್ಲ ಎಂಬಂತೆ. ಓಕೆ, ಡೀಲ್ ಆಟ ಶುರು ಮಾಡಿ ನೋಡೋಣ ಎಂದಳು ಅಂಜನಾ. ಮೊದಲು ಈ ಥರ ಟ್ರಿಪ್ಗೆ ಹೋಗುವಾಗ ಒಬ್ಬಳೇ ಸೊಸೆ, ಇಂದು 3 ಜನ ವಾರಗೆತ್ತಿಯರ ಜೊತೆ ಇದ್ದಾಗ ಆಕೆಗೂ ಒಂದು ಸಂತೋಷ. ಗಂಟಲು ಸರಿಪಡಿಸಿಕೊಂಡ ಇಶಾನ್, ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೊರಡುವೆ, ನನ್ನಂಥ ಗಂಡಿಂದ ಸೋಲಕ್ಕೆ ಆಸೆ ನಿನಗೆ ಎಂದನು ವ್ಯಂಗ್ಯವಾಗಿ ಹಾಡಿದನು ಇಶಾನ್.